ಹೆಣ್ಣು ಮಕ್ಕಳು ಚಿನ್ನ ಧರಿಸುವುದರಿಂದ ಆಗುವ ಲಾಭಗಳು. ಚಿನ್ನ ಧರಿಸುವುದರ ಹಿಂದಿನ ರಹಸ್ಯ. ನಮಸ್ಕಾರ ಸ್ನೇಹಿತರೆ. ಹೆಣ್ಣು ಮಕ್ಕಳು ಚಿನ್ನ ಧರಿಸುವುದು ಕೇವಲ ಅಲಂಕಾರಕ್ಕಾಗಿ ಮಾತ್ರವೇ ಅಥವಾ ಅದರ ಹಿಂದೆ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ವಿಶೇಷ ಮಹತ್ವವಿದೆಯೇ? ನಮ್ಮ ಹಿರಿಯರು ಏಕೆ ಮದುವೆಯಾದ ಮಹಿಳೆಯರು ಚಿನ್ನ ಧರಿಸಬೇಕು ಎಂದು ಹೇಳುತ್ತಿದ್ದರು? ಕಾಲುಗಳಿಗೆ ಚಿನ್ನದ ಆಭರಣ ಧರಿಸಬಾರದು ಎಂದು ಯಾಕೆ ಹೇಳುತ್ತಾರೆ? ಇಂದಿನ ವಿಡಿಯೋದಲ್ಲಿ ಚಿನ್ನ ಧರಿಸುವುದರ ಬಗ್ಗೆ, ಸಂಪ್ರದಾಯಗಳು, ನಂಬಿಕೆಗಳು ಮತ್ತು ಕೆಲವು ವೈಜ್ಞಾನಿಕ ಅಂಶಗಳನ್ನು ತಿಳಿದುಕೊಳ್ಳೋಣ. ಗಮನಿಸಿ, ಈ ವಿಡಿಯೋದಲ್ಲಿರುವ ಕೆಲವು ವಿಷಯಗಳು ಧಾರ್ಮಿಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳನ್ನು ಆಧರಿಸಿವೆ. ವೈಜ್ಞಾನಿಕ ಅಂಶಗಳ ಕುರಿತು ಸಂಶೋಧನೆಗಳು ಇನ್ನೂ ಸೀಮಿತವಾಗಿವೆ. ಚಿನ್ನದ ಮಹತ್ವ. ಚಿನ್ನ ಒಂದು ಲೋಹ ಅಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನವನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಚಿನ್ನ ಐಶ್ವರ್ಯ, ಸಮೃದ್ಧಿ ಮತ್ತು ಶುಭದ ಸಂಕೇತವಾಗಿದೆ. ಮದುವೆ, ಹಬ್ಬ ಮತ್ತು ಶುಭ ಕಾರ್ಯಗಳಲ್ಲಿ ಚಿನ್ನಕ್ಕೆ ವಿಶೇಷ ಸ್ಥಾನವಿದೆ. ಲಕ್ಷ್ಮೀ ಕಟಾಕ್ಷದ ನಂಬಿಕೆ. ಸಂಪ್ರದಾಯದ ಪ್ರಕಾರ ಭಕ್ತಿಯಿಂದ ಚಿನ್ನವನ್ನು ಧರಿಸುವುದು ಲಕ್ಷ್ಮೀದೇವಿಯ ಕೃಪೆಯನ್ನು ನೆನಪಿಸುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಶುಭ ವಾತಾವರಣ ಮೂಡುತ್ತದೆ ಎಂಬ ನಂಬಿಕೆಯೂ ಇದೆ. ಚಿನ್ನದಿಂದ ಆತ್ಮವಿಶ್ವಾಸ ಹೆಚ್ಚಾಗುವುದು. ಸುಂದರವಾದ ಚಿನ್ನದ ಆಭರಣ ಧರಿಸಿದಾಗ ಅನೇಕ ಮಹಿಳೆಯರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದು ಅವರ ವ್ಯಕ್ತಿತ್ವಕ್ಕೂ ಮೆರುಗು ನೀಡುತ್ತದೆ. ಸೌಂದರ್ಯದ ರಾಶಿಯೇ ಚಿನ್ನದ ರಾಶಿ. ಕುಟುಂಬದ ಆರ್ಥಿಕ ಭದ್ರತೆ. ನಮ್ಮ ಸಂಸ್ಕೃತಿಯಲ್ಲಿ ಚಿನ್ನವನ್ನು ಒಂದು ರೀತಿಯ ಉಳಿತಾಯ ಎಂದು ನೋಡಲಾಗುತ್ತದೆ. ಅಗತ್ಯ ಸಂದರ್ಭಗಳಲ್ಲಿ ಅದು ಕುಟುಂಬಕ್ಕೆ ನೆರವಾಗಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಕಷ್ಟವನ್ನು ಎದುರಿಸುವ ಸಾಮರ್ಥ್ಯ ಚಿನ್ನದಕ್ಕೆ ಇದೆ. ಆರೋಗ್ಯದ ಕುರಿತು ಇರುವ ನಂಬಿಕೆಗಳು. ಕೆಲವು ಸಂಪ್ರದಾಯಗಳಲ್ಲಿ ಚಿನ್ನ ಧರಿಸುವುದು ದೇಹಕ್ಕೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಆದರೆ ಇದಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಸಾಕ್ಷ್ಯಗಳು ಸೀಮಿತವಾಗಿವೆ. ಚಿನ್ನ ಯಾವುದೇ ಕಾಯಿಲೆಗೆ ಚಿಕಿತ್ಸೆಯಲ್ಲ. ಮದುವೆಯಾದ ಮಹಿಳೆಯರು ಚಿನ್ನ ಧರಿಸುವುದರ ಮಹತ್ವ. ಮಂಗಳಸೂತ್ರ, ಬಳೆ, ಸರ, ಕಿವಿಯೋಲೆ ಮುಂತಾದವುಗಳು ಭಾರತೀಯ ಸಂಸ್ಕೃತಿಯಲ್ಲಿ ವೈವಾಹಿಕ ಜೀವನದ ಸಂಕೇತಗಳಾಗಿವೆ. ಇವುಗಳಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವಿದೆ. ಕಾಲಿಗೆ ಚಿನ್ನ ಧರಿಸಬಾರದು ಎಂದು ಏಕೆ ಹೇಳುತ್ತಾರೆ? ಹಲವು ಸಂಪ್ರದಾಯಗಳ ಪ್ರಕಾರ ಚಿನ್ನವು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧಿಸುವುದರಿಂದ ಅದನ್ನು ಕಾಲಿನಲ್ಲಿ ಧರಿಸುವುದನ್ನು ತಪ್ಪಿಸುವ ಪದ್ಧತಿ ಇದೆ. ಚಿನ್ನವನ್ನು ಲಕ್ಷ್ಮಿಗೆ ಹೋಲಿಸಲಾಗಿದೆ. ಇದು ಧಾರ್ಮಿಕ ನಂಬಿಕೆಯಾಗಿದೆ. ಚಿನ್ನ ಧರಿಸುವಾಗ ಗಮನಿಸಬೇಕಾದ ವಿಷಯಗಳು. ಮೊದಲನೇದಾಗಿ, ಸ್ವಚ್ಛವಾಗಿಟ್ಟುಕೊಳ್ಳಿ. ನಕಲಿ ಚಿನ್ನದಿಂದ ಎಚ್ಚರಿಕೆಯಿರಿ. ದುಬಾರಿ ಆಭರಣ ಧರಿಸುವಾಗ ಸುರಕ್ಷತೆಯ ಕಡೆ ಗಮನ ಕೊಡಿ. ಅತಿಯಾದ ಆಭರಣ ಧರಿಸುವುದಕ್ಕಿಂತ ಸರಳತೆ ಉತ್ತಮ. ಚಿನ್ನ ನಿಜವಾದ ಐಶ್ವರ್ಯ ಯಾವುದು ಗೊತ್ತಾ ಸ್ನೇಹಿತರೆ? ಚಿನ್ನಕ್ಕಿಂತ ಅಮೂಲ್ಯವಾದದ್ದು ಉತ್ತಮ ಆರೋಗ್ಯ, ಒಳ್ಳೆಯ ಗುಣ, ಪ್ರಾಮಾಣಿಕತೆ ಮತ್ತು ಪ್ರೀತಿ. ಚಿನ್ನವು ಒಂದು ಸಂಕೇತ ಮಾತ್ರ. ನಿಜವಾದ ಸಂಪತ್ತು ನಮ್ಮ ವ್ಯಕ್ತಿತ್ವದಲ್ಲಿದೆ. ಹೆಣ್ಣು ಮಕ್ಕಳು
ಚಿನ್ನ ಧರಿಸುವುದಕ್ಕೆ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮಹತ್ವವಿದೆ. ಕೆಲವು ಆರೋಗ್ಯ ಸಂಬಂಧಿತ ನಂಬಿಕೆಗಳೂ ಇವೆ, ಆದರೆ ಅವುಗಳಿಗೆ ವೈಜ್ಞಾನಿಕ ದೃಢೀಕರಣ ಎಲ್ಲ ಸಂದರ್ಭಗಳಲ್ಲೂ ಲಭ್ಯವಿಲ್ಲ. ಆದ್ದರಿಂದ ಚಿನ್ನವನ್ನು ಸಂಪ್ರದಾಯದ ಅಭಿರುಚಿ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಧರಿಸುವುದು ಉತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ್ದಕ್ಕೆ ಸಾರಿ. ಧನ್ಯವಾದಗಳು. ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ.